ಎಲ್ರಿಗೂ ನಮಸ್ಕಾರ. ಸ್ಯಾಟಿಸ್ಫ್ಯಾಕ್ಷನ್‌ಗೆ ನಿಮ್ಮೆಲ್ರಿಗೂ ಸ್ವಾಗತ. ವೆಲ್ಕಮ್. ಇವತ್ತಿನ ಟಾಪಿಕ್ಕು ನಾವು ಮತ್ತೆ ನಮ್ಮ ವೆಕೇಷನ್. ಈಗ ಒಂದೇ ಕಂಪ್ನಿಯಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡೋ ನಮಗೆ ಯಾರ ಹತ್ರನೂ ಹೇಳ್ಕೊಳ್ಳಲಾಗದ ಮತ್ತೆ ಯಾರ ಹತ್ರನೂ ಹಂಚಿಕೊಳ್ಳಲಾಗದ ಒಂದು ಅಳಲಿರುತ್ತೆ. ಅದೇನು ಅಂದರೆ ನಾವು ಗಳಿಸಿಕೊಂಡ ವೆಕೇಷನ್ ದಿನಗಳನ್ನು ಹೇಗೆ ಕಳೆಯೋದು ಅನ್ನೋದು. ಇದು ಸಹಜವಾಗಿ ಎಲ್ರಿಗೂ ಆಗತ್ತೆ. ಒಂದೇ ಕಂಪ್ನಿಯಲ್ಲಿ ನೀವು 15, 20, 25, 30 ವರ್ಷ ಇದ್ದಾಗ ನಿಮ್ಮ ವೆಕೇಷನ್‌ಗಳು ಆ್ಯಡ್ ಅಪ್ ಆಗ್ತಾ ಕೊನೆಗೆ ಎಷ್ಟು ವೆಕೇಷನ್ ಬರುತ್ತೆ ಅಂದರೆ, ನಿಮಗೆ ಒಂದು ವರ್ಷದಲ್ಲಿ ನಿಮಗೆ ಬಂದಿರೋ ವೆಕೇಷನನ್ನು ಖರ್ಚು ಮಾಡಲಾಗದಷ್ಟು. ಇದರಲ್ಲೊಂದು ಸೂಕ್ಷ್ಮ ಇದೆ. ಅದೇನಿದು ನೀವು ಗಳಿಸಿರೋ ವೆಕೇಷನನ್ನು ನೀವೇ ಖರ್ಚು ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ಅಂತ ನೀವು ಕೇಳ್ಬೋದು. ಅದನ್ನು ಮುಂದೆ ವಿವರಿಸ್ತಾ ಹೋಗ್ತೇನೆ. ನಿಮಗೆ ನೆನಪಿರ್ಬೋದು, ಒಂದು ಕಾಲದಲ್ಲಿ ನಾವೆಲ್ಲ ಹೊಸದಾಗಿ ಕಂಪ್ನಿಗೆ ಕೆಲಸಕ್ಕೆ ಸೇರಿದ ವಿಷಯ. ಅವಾಗ ಏನು ಅಂದರೆ ಹೆಚ್ಚು ಅಂದರೆ 2 ವಾರ ರಜಾ ಕೊಡೋರು. ನಿಜವಾಗಲೂ ನಮಗೆ ಅವಾಗ ಹೆಚ್ಚಿನ ರಜಾ ದಿನಗಳು ಬೇಕಾಗ್ತಿತ್ತು. ಆದರೆ ರಜಾ ದಿನಗಳು ಸಿಗ್ತಿರಲಿಲ್ಲ. ಪರ್ಸನಲ್ ಡೇಸು, ವೆಕೇಷನ್ ಎಲ್ಲ ಸೇರಿದ್ರೆ ಹೆಚ್ಚು ಅಂದರೆ 3 ವಾರ ಇರೋದು. ನಿಮಗೆ ಗೊತ್ತಿರ್ಬೋದು, ಅಮೆರಿಕದಿಂದ ಇಂಡಿಯಾಕ್ಕೆ ಹೋಗಿ ಬರೋದಕ್ಕೆ 3 ವಾರ ಏನು 6 ವಾರ ಇದ್ರೂ ಸಾಕಾಗಲ್ಲ. ಯಾಕಂದರೆ ಹೋಗಿ ಬರೋದಕ್ಕೆ ಅಲ್ಲಿನ ಟೈಮು ಇದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ 1 ವಾರ ಬೇಕು. ಆಮೇಲೆ ನಿಮಗಿರೋ ಒಂದು ಸಂಬಂಧಿಕರು ಅದು ಇದು ಅಥವಾ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಆ ಕಾರ್ಯಕ್ರಮ ಎಲ್ಲ ಮುಗಿಸಿ ಒಂದಿಷ್ಟು ನಿಜವಾಗ್ಲೂ ವೆಕೇಷನ್ ಅಂತ ತೊಗೊಳ್ಬೇಕಾದ್ರೆ ಭಾಳ ಕಷ್ಟ ಆಗತ್ತೆ. 2, 3 ವಾರ ಖಂಡಿತ ಸಾಕಾಗ್ತಿರ್ಲಿಲ್ಲ. ಆಗ ಅಲ್ಲಿ ಜನ ಕೇಳೋರು ನನಗೆ, "ಏನಪ್ಪಾ ನೀನು ರಜಕ್ಕೆ ಬಂದಿದ್ಯಾ, ಕೇವಲ 2 ವಾರ, 3 ವಾರ ಅಂತ ರಜೆ ಹಾಕ್ಕೊಂಡು ಬರ್ತಿರಲ್ಲ, ಏನು ವಿಶೇಷ ಇದು? ವರ್ಷಪೂಡಿ ದುಡ್ದೋರಿಗೆ ನಿಮ್ಗೆ ಎಷ್ಟು ದಿವಸ ಬೇಕು ಅಷ್ಟು ದಿವಸ ವೆಕೇಷನ್ ತೊಗೊಳಕ್ಕೂ ಆಗಲ್ವಾ?" ಅಂತ. ಅಲ್ಲೇ ನೋಡಿ, ಒಂದು ಕ್ಯಾಪಿಟಲಿಸ್ಟಿಕ್ ವ್ಯವಸ್ಥೆಗೂ ಒಂದು ಸೋಷಿಯಲಿಸ್ಟಿಕ್ ವ್ಯವಸ್ಥೆಗೂ ವ್ಯತ್ಯಾಸ. ಈಗ ನಮ್ಮ ತಂದೆ ತಾಯಿ ಎಲ್ಲ ಗೌರ್ಮೆಂಟ್ ಕೆಲಸ ಮಾಡಿದಾಗ ಅರ್ನ್ಡ್ ಲೀವ್ ಅಥವಾ CL ಕ್ಯಾಶುವಲ್ ಲೀವ್ ಅಂತ ಏನಿರ್ತಿತ್ತು, ಅವರವರು ಪಡೆದುಕೊಂಡ ವೆಕೇಷನ್ನು ಅಥವಾ ಅವರ ರಜಾ ದಿನಗಳನ್ನು ಅವ್ರು ಹಾಕ್ಕೋಬೋದಿತ್ತು ಹೇಗೆ ಬೇಕಾದರೆ ಹಾಗೆ. ಅದು ಅವರ ಹಕ್ಕು, ಅವರು ಅದನ್ನ ಉಪಯೋಗಿಸ್ತಾ ಇದ್ರು. ಇಲ್ಲೂ ಕೂಡ ಇದು ನಮ್ಮ ಹಕ್ಕೇ. ಆದರೆ 2, 3 ವಾರಕ್ಕಿಂತ ಹೆಚ್ಚಿಗೆ ಅದನ್ನ ಉಪಯೋಗಿಸಿದ್ರೆ ಅದರ ಪರಿಣಾಮ ಏನಾಗುತ್ತೆ ಅಂತಂದರೆ, ಕಾಮನ್ ಸೆನ್ಸ್ ಏನು ಹೇಳುತ್ತೆ, 3 ವಾರ ಅಲ್ಲ 6 ವಾರ ನೀವು ಅಕಸ್ಮಾತ್ ವೆಕೇಷನ್ ತೊಗೊಂಡು ಹೋದಾಗ, ಈ ಪ್ರಾಜೆಕ್ಟು, ಈ ಥೀಮು ಅಥವಾ ಈ ಒಂದು ಕೆಲಸ ನೀನು ಇಲ್ಲದೆ ನಡೆಯೋದ್ರಿಂದ ನೀನು ಇದ್ದರೆಷ್ಟು ಬಿಟ್ಟರೆಷ್ಟು ಅನ್ನೋ ಒಂದು ಸ್ಥಿತಿ ಬರುತ್ತೆ ಕ್ಯಾಪಿಟಲಿಸ್ಟಿಕ್ ವ್ಯವಸ್ಥೆನಲ್ಲಿ. ಹಾಗಾಗಿ ದೇರ್ ಇಸ್ ನೋ ಸೆಟ್ ರೂಲ್. ವೆನ್ ಯು ಟೇಕ್ ಅ ಲಾಟ್ ಆಫ್ ವೆಕೇಷನ್ ವಿತೌಟ್ ಎ ಕಾಸ್, ಇಟ್ಸ್ ಬಿನ್ ಫ್ರೌಂಡ್ ಅಪಾನ್ ಅನ್ನೋದು ಒಂದು ಅಮೇರಿಕನ್ ಕ್ಯಾಪಿಟಲಿಸ್ಟಿಕ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋರು ಎಲ್ಲರ ಒಂದು ಮನದ ಇಂಗಿತ ಅಂತ ಹೇಳ್ಬೋದು. ಆಗ ರಜೆಗಳು ಬೇಕಾದಷ್ಟು ಬೇಕಾಗ್ತಿತ್ತು. ನಿಮಗೆ ಯಾವುದೇ ಒಂದು ಮದುವೆ, ಮುಂಜಿ ಅಂತ ಸಮಾರಂಭ ಅಟೆಂಡ್ ಮಾಡಿದಾಗ ಅಥವಾ ಯಾವುದೋ ಒಂದು ಸಂಬಂಧಿಕರ ಒಂದು ಇವೆಂಟ್ ಅಟೆಂಡ್ ಮಾಡಿದಾಗ ಹೆಂಗೆ ರಜಾ ದಿನಗಳು ಖರ್ಚಾಗ್ತಿತ್ತು ಅಂತಂದರೆ, ನಿಮ್ಗೆ ಹೀಗೆ ಹೋಗಿ ಹೀಗೆ ಬಂದಂಗೆ ಆಗೋದು. ನಾನು ಪ್ರತಿ ಸರ್ತಿನೂ ಹೇಳ್ತಾ ಇದ್ದೆ ನನ್ನ ಸ್ನೇಹಿತರಿಗೆ, ನಮ್ಮ ಸಂಬಂಧಿಕರಿಗೆ, ಮುಂದಿನ ವರ್ಷ ಬರ್ತೀನಿ, ಮುಂದಿನ ವರ್ಷ ಬರ್ತೀನಿ ಅಂತ. ಕೆಲವೊಂದು ಟೈಮ್ ಏನಾಗುತ್ತೆ, ವರ್ಷದಿಂದ ವರ್ಷಕ್ಕೆ ಹೋಗದೇ ಇರೋ ಸ್ಥಿತಿನೂ ಬರುತ್ತೆ. ಸಮ್ಮರ್‌ನಲ್ಲಿ ಯಾವುದೋ ಒಂದಿಷ್ಟು ಪ್ರಾಜೆಕ್ಟ್‌ಗಳು ಬರುತ್ತೆ. ನಿಮಗಿರೋ ರಜಾಗಳನ್ನು ನೀವು ತಗೊಳ್ಳೋಕ್ಕೂ ಆಗದೆ ಅಂಥ ಸ್ಥಿತಿ ಬರುತ್ತೆ. ಆಗ ಎಷ್ಟೋ ಸಾರಿ ನಾವು ಅದನ್ನು ಫೋರ್‌ಫಿಟ್ ಮಾಡೋದು ಅಂದರೆ ಕಳ್ಕೊಳ್ಳೋದು ಇದೆ. ನಮಗಿರೋ ರಜೆಗಳನ್ನು ನಾವು ತಗೊಳ್ಳದೆ, ಅವನ್ನು ಉಪಯೋಗಿಸದೆ ಹಾಗೆ ಇದರ ಯೂಸ್ ಇಟ್ ಆರ್ ಲೂಸ್ ಇಟ್ ಅನ್ನೋ ಸ್ಥಿತಿನಲ್ಲಿ ಕಳೆದು ಹೋಗುತ್ತೆ. ಸೊ ಈಗ ನಮ್ಮ ಕಂಪ್ನಿಯಿಂದ ಒಂದು ಹೊಸ ಪಾಲಿಸಿ ಬಂತು. ಏನು ಅಂತಂದರೆ, ಕೋವಿಡ್ ಬಂದಾಗ ನಮ್ಮೆಲ್ಲರ ವೆಕೇಷನ್ ಒಂದು ಟಾರ್ಗೆಟ್ ಏನಿತ್ತು, ನಿಮಗೆ ಎಷ್ಟು ರಜೆ ಇದೆಯೋ ಅದರ 175% ರಜೆದಷ್ಟು ನೀವು ಉಳಿಸ್ಕೊಬೋದು. ಅದನ್ನು ಮುಂದಿನ ವರ್ಷ ತಗೊಬೋದು, ಕ್ಯಾರಿ ಆನ್ ಮಾಡ್ಬೋದು ಅಂತ. ಈಗ ಅದನ್ನು ಕಟ್ ಮಾಡಿ ದೇ ಆರ್ ಗೋಯಿಂಗ್ ಟು ರಿಸ್ಟೋರ್ ಇಟ್ ಫಾರ್ 150% ಆಫ್ ದಿ ಡೇಸ್ ದಟ್ ಯು ಕ್ಯಾನ್ ಕೀಪ್ ಅಂತ. ಅಂದರೆ ಯೋಚನೆ ಮಾಡಿ, ನಿಮಗೆ 20 ದಿನ ರಜಾ ಇದ್ದರೆ ಯು ಕ್ಯಾನ್ ಗೋ ಅಪ್ ಟು 30 ಡೇಸ್ ಆ್ಯಂಡ್ ಯು ಕ್ಯಾನ್ ಕೀಪ್ ಇಟ್ ಆ್ಯಂಡ್ ಯೂಸ್ ಇಟ್ ಫಾರ್ ದ ನೆಕ್ಸ್ಟ್ ಇಯರ್ ಅನ್ನೋ ಥರ. ಸೊ ಈಗ ಆ ಥರ ಯೋಚನೆ ಮಾಡಿದಾಗ ಸುಮಾರು ಒಂದು ಕಂಪ್ನಿನಲ್ಲಿ 20 ವರ್ಷ ಕೆಲಸ ಮಾಡಿದವರು ಎಲ್ಲರ ಹತ್ರನೂ ಕೂಡ ವರ್ಷಕ್ಕೊಂದು 40 ದಿನಗಳ ರಜೆ ಅಂತೂ ಇದ್ದೇ ಇರುತ್ತೆ. ಅಂದರೆ ನಿಮಗೆ 40 ದಿನಗಳು ಅಂತಂದರೆ ವಾರಕ್ಕೆ 5 ದಿನ ಅಂತ ಲೆಕ್ಕ ಹಾಕಿದ್ರೆ ನಿಮಗೆ 8 ವಾರ. 8 ವಾರಗಳ ಪ್ಲ್ಯಾನನ್ನು ನೀವು ಮಾಡಬೇಕು. ಹಾಗೆ ಮಾಡದೇ ಹೋದರೆ ಯು ಆರ್ ಗೋಯಿಂಗ್ ಟು ಲೂಸ್ ಇಟ್.
ಅನ್ನೋ ರೀತಿಯಲ್ಲಿ. ಈ ವೆಕೇಷನ್ ನಂಬರ್‌ಗಳನ್ನು ಯೋಚನೆ ಮಾಡ್ತಾ ಬಂದಾಗ ಒಂದು ಕನ್ನಡದ ಒಂದು ಮಾತು ನೆನಪಿಗೆ ಬರುತ್ತೆ. ಯಾವಾಗಲೂ ನಾವು ಹೇಳ್ತೀವಿ ಹಳ್ಳಿ ಕಡೆ, ಒಂಥರ ಈ ಹಲ್ಲಿದ್ದಾಗ ಕಡಲೆ ಇಲ್ಲ, ಕಡಲೆ ಇದ್ದಾಗ ಹಲ್ಲಿಲ್ಲ ಅಂತಾರಲ್ಲ ಹಾಗೆ. ನಿಮಗೆ ಯಾವಾಗ ಬೇಕೋ ಆಗ ವೆಕೇಷನ್ ದಿನಗಳು ಇರೋದಿಲ್ಲ. ನಿಮಗೆ ಬೇಡದಿದ್ದಾಗ ಆಗ ಬೇಕಾದಷ್ಟು ವೆಕೇಷನ್ ಇರುತ್ತೆ. ಇದರ ಒಂದು ಅಂತರಾಳ ಅಥವಾ ಅಂತಃಸತ್ವ ತಗೊಂಡು ಹೋದರೆ, ನೀವು ನಿಮ್ಮ ಫೈನಾನ್ಷಿಯಲ್ ಸಿಚುವೇಶನ್ ಇರ್ಬೋದು, ಅಥವಾ ನಿಮ್ಮ ಹೆಲ್ತ್ ಇರ್ಬೋದು, ಅಥವಾ ನಿಮ್ಮ ಸಂಬಂಧಗಳೇ ಇರ್ಬೋದು. ಅದನ್ನೆಲ್ಲದನ್ನು ಕೂಡ ಸರಿಯಾಗಿ ಪ್ಲ್ಯಾನ್ ಮಾಡಬೇಕು, ಸರಿಯಾಗಿ ಮ್ಯಾನೇಜ್ ಮಾಡಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಬೇಕಾದಾಗ ಇರೋದಿಲ್ಲ, ಬೇಡದಿದ್ದಾಗ ದಂಡಿಯಾಗಿ ಬಿದ್ದಿರುತ್ತೆ. ಸೊ, ಈ ವೆಕೇಷನ್ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಈ ಮಾತು ಹೇಳಬೇಕು ಅನ್ನಿಸ್ತು. ಈಗ ಸಮ್ಮರ್ ಅಂತಂದರೆ ಅಥವಾ ಈವನ್ ಸ್ಪ್ರಿಂಗ್ ಅಂತ ತಗೊಂಡ್ರೆ, ತುಂಬ ಜನ ನಮ್ಮ ಆಫೀಸ್‌ಗಳಲ್ಲಿ ವೆಕೇಷನ್‌ಗೆ ಹೋಗ್ತಾರೆ. ಇದರಲ್ಲಿ ಅವರಿಗೆ ಶಾಲೆ ಮುಗ್ದಿರೋ ಮಕ್ಕಳು, ಆಮೇಲೆ ಇಂಡಿಯಾಕ್ಕೆ ಹೋಗೋರು ಒಂದಿಷ್ಟು ಜನ, ಬೇರೆ ಬೇರೆ ದೇಶಗಳಿಗೆ ಹೋಗೋರು ಒಂದಿಷ್ಟು ಜನ, ಅಥವಾ ಏನೂ ಬೇಡಪ್ಪ ಇಲ್ಲೇ ಲೋಕಲ್ಲಾಗೆ ಒಂದಿಷ್ಟು ತಿರುಗಾಡ್ಕೊಂಡು ಬರ್ತೀವಿ ಅಂತ ನಮ್ಮ ಅಮೇರಿಕದ ಉದ್ದಗಲಕ್ಕೆ ಬೇಕಾದಷ್ಟು ಕಡೆ ಹೋಗೋದಿದೆ, ನೋಡೋದಿದೆ. ಈ ಸಮ್ಮರ್ ವೆಕೇಷನ್ ಅನ್ನೋದು, ಸಮ್ಮರ್ ಹಾಲಿಡೇಸ್ ಅನ್ನೋದು ಎಲ್ಲ ದೇಶಗಳಲ್ಲೂ ಸರ್ವಸಾಮಾನ್ಯ, ಸರ್ವಕಾಲಿಕ ಅಂತ ಹೇಳಬೇಕು. ಯಾಕಂದರೆ ನಮ್ಮ ಭಾರತದಲ್ಲೂ ಕೂಡ ಯಾವಾಗಲೂ ಒಂಥರ ಸಮ್ಮರ್ ಥರ ಬಿಸಿಲಿದ್ರೂ ಕೂಡ ಅಲ್ಲಿ ಬೇಸಿಗೆ ರಜೆ ಅಂತ ಕೊಡೋರು. ಅವಾಗೆಲ್ಲ ನಾವು ಅಜ್ಜನ ಮನೆ ಅಲ್ಲಿ ಇಲ್ಲಿ ಹೋಗ್ತಾ ಇದ್ವಿ. ಎಷ್ಟೋ ಫ್ರೆಂಡ್ಸ್ಗಳನ್ನು ವರ್ಷಕ್ಕೊಂದು ಸರ್ತಿ ನೋಡಿ ಅವ್ರ ಜೊತೆ ಆಟ ಆಡ್ತಾ ಇದ್ವಿ ಬೇರೆ ಬೇರೆ ಊರುಗಳಲ್ಲಿ. ಅದ್ರ ಜೊತೆಯಲ್ಲಿ ಇನ್ನೂ ತರೇವಾರಿ ಎಕ್ಸ್‌ಪೋಜರ್ ಇದ್ದಿರೋದು. ಸಮ್ಮರ್ ಅಂತಂದರೆ ನಾವು ಹೆಚ್ಚು ಸಮಯ ಹೊರಗಡೆ ಕಳೀತಾ ಇದ್ವಿ. ಯಾವುದು ಓದೋದಕ್ಕೆ ಇರ್ತಿರಲಿಲ್ಲ, ಯಾವುದಕ್ಕೂ ಹೋಮ್‌ವರ್ಕ್ ಇರ್ತಿರಲಿಲ್ಲ. ಆಮೇಲೆ ಅನೇಕ ತರಾವರಿ ಹಣ್ಣುಗಳು ಬರ್ತಾ ಇದ್ವಿ. ಅವುಗಳನ್ನೆಲ್ಲ ಕಿತ್ಕೊಂಡು ಬರ್ತಿದ್ವಿ, ತಿಂತಿದ್ವಿ. ಎಷ್ಟೊಂದು ಚೆನ್ನಾಗಿರೋದು ಆ ಸಮ್ಮರ್ ವೆಕೇಷನ್ ಅಂತ. ಅಲ್ಲಿ ಒಂದು ಏಪ್ರಿಲಿಂದ ಜೂನ್‌ವರೆಗೆ ಏನು ಒಂದಿಷ್ಟು ಸಮ್ಮರ್ ಹಾಲಿಡೇ ಬರೋದು, ನಿಜವಾಗ್ಲೂ ನಮ್ಮ ಒಂದು ಬೆಳವಣಿಗೆ ಅಥವಾ ನಮ್ಮ ಪ್ರಬುದ್ಧತೆ ಅಂತ ನೀವು ಯೋಚನೆ ಮಾಡಿದ್ರೆ, ಆ ದಿನಗಳಲ್ಲಿ ನಾವು ಶಾಲಾ ಕಾಲೇಜು ದಿನಗಳಲ್ಲಿ ನಾವು ಏನು ಕಂಪ್ಯೂಟರ್ ಮುಂದೆ ಕೂರ್ತಿದ್ದಿಲ್ಲ. ಯಾವುದೇ ಒಂದು ಸ್ಮಾಲ್ ಸ್ಕ್ರೀನ್ ಆಗಲಿ, ಬಿಗ್ ಸ್ಕ್ರೀನ್‌ಗಾಗಲಿ ಅಂಟ್ಕೊಂಡಿರ್ತಿರ್ಲಿಲ್ಲ. ಹೆಚ್ಚು ಸಮಯ ನಾವು ಹೊರಗಡೆ ಕಳೀತಾ ಇದ್ವಿ. ಇವತ್ತು ನಾವು ಒಂದು ವರ್ಸಟೈಲ್ ಆಗಿ ಬೆಳೆದಿದ್ದೀವಿ ಅಂತಂದರೆ, ನಮಗೆ ಹೆಚ್ಚಿನ ತಿಳುವಳಿಕೆ ಇದೆ ಹೊರಗಡೆ ಒಂದು ಎನ್ವೈರ್ನ್ಮೆಂಟ್ ಬಗ್ಗೆ ಅಂದರೆ, ಆಗ ನಾವು ಕಳೆದ ಒಂದು ಸಮ್ಮರ್ ದಿನಗಳ ಒಂದು ಅನುಭವ ಈಗ ನಮಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ಹೇಳಬೇಕು. ಬಟ್ ಆನ್ ದ ಅದರ್ ಹ್ಯಾಂಡ್ ನೀವು ಇವತ್ತಿನ ಮಕ್ಕಳನ್ನು ಯೋಚನೆ ಮಾಡಿಕೊಂಡ್ರೆ, ಅವರಿಗೇನು ಅಂತ ಆಶ್ಚರ್ಯಕರವಾದ ಸಮ್ಮರ್ ಬೆಳವಣಿಗೆ ಇಲ್ಲದೇ ಇರ್ಬೋದು. ಈಗ ಒಂದು ನಗರದ ಒಂದು ವ್ಯವಸ್ಥೆಯಲ್ಲಿ ನೋಡಿದಾಗ, ನಗರದ ಎಷ್ಟೋ ಜನ ಮಕ್ಕಳು ಹಳ್ಳಿಗೆ ಹೋಗಿ ಅಲ್ಲಿನ ಹಳ್ಳಿಯ ಒಂದು ವಾತಾವರಣವನ್ನು ಎಂಜಾಯ್ ಮಾಡ್ಬೋದು. ಅಥವಾ ಈಗಿನ ಒಂದು ಹೈಪರ್ ಕಂಪ್ಯಾಟಿಟಿವ್ ಯುಗದಲ್ಲಿ ಸಮ್ಮರ್ ಇರೋದೇ ಮುಂದಿನ ತರಗತಿಗಳಿಗೆ ಓದೋಕ್ಕೋಸ್ಕರ, ಸಮ್ಮರ್ ಇರೋದೇ ನಮ್ಮ ರೆಸ್ಯೂಮೆ ಬಿಲ್ಡ್ ಮಾಡೋಕ್ಕೋಸ್ಕರ, ಸಮ್ಮರ್ ಬರೋದೇ ನಾವು ಅದು ಇದು ಸಮ್ಮರ್ ಕ್ಯಾಂಪ್‌ಗಳನ್ನು ಅಟೆಂಡ್ ಮಾಡೋಕ್ಕೋಸ್ಕರ ಅನ್ನೋ ರೀತಿಯಲ್ಲಿ ಎಷ್ಟೋ ಮಕ್ಕಳ ಒಂದು ಸಮ್ಮರ್ ಬದುಕು ಹಾಳಾಗ್ತಾ ಇದೆ ಅನ್ನೋದು ನನ್ನ ಅನಿಸಿಕೆ. ಯಾಕಂದರೆ ಅಕಾಡೆಮಿಕ್ಸ್ ಇರಬೇಕು. ಅದರ ಜೊತೆಯಲ್ಲಿ ನಾವು ಸರ್ವತೋಮುಖ ಬೆಳವಣಿಗೆಗೂ ಕೂಡ ಒಂದು ಆದ್ಯತೆ ಕೊಡಬೇಕು. ಬರೀ ಮಕ್ಕಳನ್ನು ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವಾರ ಓದು, ಓದು, ಓದು ಅಂತಂದರೆ ಅದರಲ್ಲಿ ಏನು ಅರ್ಥ ಇದೆ ಹೇಳಿ? ಯು ಮೈ ಪ್ರೊಡ್ಯೂಸ್ ಎ ಬೆಸ್ಟ್ ಸ್ಟೂಡೆಂಟ್, ಬಟ್ ಅವರು ಆಲ್ ರೌಂಡ್ ಆಗಿರ್ತಾರಾ? ಮುಂದೆ ಜೀವನದಲ್ಲಿ ಬರೋ ಒಂದು ಹೆಚ್ಚು ಕಡಿಮೆ ಏನಾಗುತ್ತೆ? ಅದಕ್ಕೆಲ್ಲ ಹೇಗೆ ಅವರು ರಿಯಾಕ್ಟ್ ಮಾಡ್ತಾರೆ? ಯಾವ ರೀತಿ ಲೀಡರ್‌ಶಿಪ್ಪನ್ನು ತೋರಿಸ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಆದ್ದರಿಂದ ಬಾಲ್ಯದ ವಿಚಾರಕ್ಕೆ ಬಂದಾಗ ನಾವು ಹೈಸ್ಕೂಲಿನ ದಿನಗಳಲ್ಲಿವರೆಗೂ ಕೂಡ ಯಾವತ್ತೂ ಕೂಡ ಐ ಆಲ್ವೇಸ್ ಚೆರಿಷ್ ದೋಸ್ ಡೇಸ್. ನೀವು ಬೇಸಿಗೆ ರಜಾ ದಿನಗಳು ಅಂತಂದರೆ ಅಜ್ಜನ ಮನೆ ಅಥವಾ ಅಜ್ಜಿ ಮನೆ, ಅಲ್ಲಿರೋ ಸಂಬಂಧಿಕರ ಮನೆಗಳು, ನಾವು ಆಡಿದ ಆಟಗಳು, ದಿನದ ಹೆಚ್ಚು ಸಮಯ ಹೊರಗಡೆ ಇದ್ದಂಥ ಎಲ್ಲ ನೆನಪುಗಳು ನಿಮ್ಮ ಕಣ್ಮುಂದೆ ಬರುತ್ತೆ. ಆಮೇಲೆ ಒಂದು ಸರ್ತಿ ಸ್ಕೂಲ್ ಶುರುವಾದ ಮೇಲೆ ಯಥಾವತ್ತು ಇದ್ದದ್ದೇ. ಸೊ, ಹಾಗೆ ನಾವು ಯಾವಾಗಲೂ ಕೂಡ "ಹೇ ಸಮ್ಮರ್‌ನಲ್ಲಿ ಏನು ವೆಕೇಷನ್ ಹೋಗ್ತೀರಾ?" ಅಂತ ಕೇಳ್ತೀವಲ್ಲ, ಅದರಲ್ಲಿ ಆ ಒಂದು ಸ್ವಾರಸ್ಯ ಅಡಕವಾಗಿದೆ. ಯು ಆರ್ ಇಂಟ್ರೆಸ್ಟೆಡ್ ಟು ನೋ ವಾಟ್ ಹ್ಯಾವ್ ದೇ ಡನ್ ಅಂತ. ಏ ಜಸ್ಟ್ ನಾನು ಮುಂದಿನ ವರ್ಷದ ಪುಸ್ತಕ ಓದ್ತಾ ಇದ್ದೆ, ಐ ಆಮ್ ಪ್ರಿಪೇರಿಂಗ್ ಫಾರ್ ದ ನೆಕ್ಸ್ಟ್ ಇಯರ್ಸ್ ಎಕ್ಸಾಮ್ ಅನ್ನೋದು ಐ ಡೋಂಟ್ ಥಿಂಕ್ ಇಟ್ಸ್ ಆಸ್ ಇಂಟ್ರೆಸ್ಟಿಂಗ್ ಆಸ್ ಇಟ್ ಸೌಂಡ್ಸ್. ಆಮೇಲೆ ಈ ವೆಕೇಷನ್ ಅನ್ನೋದಕ್ಕೆ ನಾನು ಹಿಂದೆ ಯಾವತ್ತೋ ಒಂದು ಎಪಿಸೋಡ್‌ನಲ್ಲಿ ಸ್ಟೇಕೇಷನ್ ಅಂತ ಹೇಳಿದ್ದೆ. ಯಾಕಂದರೆ ಈ ವೆಕೇಷನ್ ಅನ್ನೋದು ಒಂದು ಫ್ಯಾಮಿಲಿ ಬಜೆಟ್.
ಅದು ವರ್ಷಕ್ಕೆ 1 ಅಥವಾ 2 ವೆಕೇಷನ್ ಹೋಗುವಾಗ ಅದಕ್ಕೆ ನೀವು ಖರ್ಚಿಗೆ ತಕ್ಕಂತೆ ಪ್ಲ್ಯಾನ್ ಮಾಡ್ಕೊಬೇಕಾಗತ್ತೆ. ಈಗ ಇದೇ ದೇಶದಲ್ಲಿ ಇದ್ದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗೋದಕ್ಕೂ, ಬೇರೆ ದೇಶಕ್ಕೆ ಹೋಗಿ ಅಲ್ಲಿನ ಎಲ್ಲ ಒಂದು ಸೌಕರ್ಯಗಳನ್ನು ಉಪಯೋಗಿಸೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಹಾಗೆ ಪ್ರತಿಯೊಂದು ವೆಕೇಷನ್ನು ಕೂಡ ಒಂದು ಫ್ಯಾಮಿಲಿ ಬಜೆಟಿಂದ ಪ್ಲ್ಯಾನ್ ಮಾಡಿಕೊಂಡು, ಅದನ್ನು ಮೊದಲೇ ಬುಕ್ ಮಾಡ್ಕೊಳ್ಳೋದ್ರ ಜೊತೆಗೆ ಆಫೀಸ್‌ನಲ್ಲೂ ಕೂಡ ಕಮ್ಯುನಿಕೇಟ್ ಮಾಡಿಕೊಂಡ್ರೆ ಅದರ ಸಹಾಯ ಭಾಳ ಆಗತ್ತೆ. ಯಾಕಂದರೆ ನೀವು ಜುಲೈನಲ್ಲೋ, ಆಗಸ್ಟ್‌ನಲ್ಲೋ 3 ಅಥವಾ 4 ವಾರ ವೆಕೇಷನ್ ತಗೊಳ್ಳೋರಾದರೆ, ನೀವು ಏಪ್ರಿಲಿಂದನೇ ಆ ಹಾಡನ್ನು ಹಾಡಬೇಕಾಗತ್ತೆ. ನಾನು ಜೂನಲ್ಲಿರಲ್ಲ, ಜುಲೈನಲ್ಲಿರಲ್ಲ ಅಂತ ಹೇಳ್ತಾ ಹೋದಾಗ ಪ್ರತಿಯೊಂದು ಮೀಟಿಂಗ್‌ನಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನ ರೀಇನ್ಫೋರ್ಸ್ ಮಾಡಿದಾಗ ಪೀಪಲ್ ವಿಲ್ ಗೆಟ್ ಇಟ್. ಐ ನೋ ಎವ್ರಿಬಡಿ ಈಸ್ ಇಂಪಾರ್ಟೆಂಟ್, ಎವ್ರಿಬಡೀಸ್ ವರ್ಕ್ ಈಸ್ ಇಂಪಾರ್ಟೆಂಟ್. ಎಟ್ ದ ಸೇಮ್ ಟೈಮ್ ನೀವು ಪಡೆದಿರೋ ರಜೆಗಳನ್ನು ರೀಇನ್ಫೋರ್ಸ್ ಮಾಡಿಕೊಂಡು ಅದನ್ನು ಸರಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ಹೋದಾಗ ಆಫೀಸ್ನವರಿಗೂ ಕಷ್ಟ ಆಗಲ್ಲ, ನಿಮಗೂ ಕಷ್ಟ ಆಗಲ್ಲ. ಹಾಗಾಗಿ ಒನ್ಸ್ ಯು ಆರ್ ಆನ್ ವೆಕೇಷನ್, ಯು ಆರ್ ರಿಯಲಿ ಆನ್ ವೆಕೇಷನ್. ನಮ್ಮ ಆಫೀಸಲ್ಲಿ ಕೆಲವರು ಹೇಳ್ತಾರೆ, ನಾನು ವೆಕೇಷನ್‌ಲಿದ್ದರೂ ಪರವಾಗಿಲ್ಲ, ನಾನು ಕಂಪ್ಯೂಟರ್ ತೊಗೊಂಡು ಹೋಗ್ತೀನಿ. ನನ್ನ ಹತ್ರ ಫೋನ್ ಇರುತ್ತೆ, ಐ ವಿಲ್ ಜಾಯಿನ್ ದ ಕಾಲ್ಸ್ ಸಮ್‌ಟೈಮ್ಸ್ ಅಂತ. ನಿಜವಾಗ್ಲೂ ಡು ಯು ರಿಯಲಿ ವಾಂಟ್ ಟು ಡೂ ದ್ಯಾಟ್? ಅದಕ್ಕೆ ನಾನು ವೆಕೇಷನ್ ಅಂತ ಅಂದ್ಕೊಂಡಿರೋದಕ್ಕೆ ಏನು ಅಂತಂದರೆ, ಒನ್ಸ್ ಯು ಆರ್ ಆನ್ ವೆಕೇಷನ್, ಯು ಆರ್ ರಿಯಲಿ ಆನ್ ವೆಕೇಷನ್. ಇಲ್ಲಾಂದರೆ ನೀವು ನಿಮ್ಮ ಫ್ಯಾಮಿಲಿಗೆ ದ್ರೋಹ ಮಾಡ್ದಂಗಾಗತ್ತೆ. ಯಾಕಂದರೆ ಇಟ್ಸ್ ನಾಟ್ ಜಸ್ಟ್ ಯುವರ್ ಟೈಮ್. It is also the time that you spend with your family. So, something that you want to take out of this episode is planning the vacation, communicating the vacation, also enjoying the vacation with all things included, minus work, is what really constitutes a good and successful vacation ಅನ್ನೋದು ಇವತ್ತಿನ ಒಂದು ಪಾಡ್‌ಕ್ಯಾಸ್ಟ್‌ನ ತಾತ್ಪರ್ಯ. ಹೋಪ್ ದಿಸ್ ಹೆಲ್ಪ್ಸ್.